ವೃತ್ತದ ಮೇಲಿನ ಬಿಂದುವಿನಲ್ಲಿ ವೃತ್ತಕ್ಕೆ ಸ್ಪರ್ಶಕದ ರಚನೆ. ಒಂದು ಉದಾಹರಣೆಯೊಂದಿಗೆ ಈಗ ನಾವು ರಚನೆಯ ಹಂತಗಳನ್ನು ತಿಳಿದುಕೊಳ್ಳೋಣ. 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ವೃತ್ತದ ಮೇಲಿನ ಯಾವುದೇ ಬಿಂದು P ಯಲ್ಲಿ ಸ್ಪರ್ಶಕವನ್ನು ರಚಿಸಿ. ಅಳತೆ ಪಟ್ಟಿ ಹಾಗೂ ಪೆನ್ಸಿಲ್ನ ಸಹಾಯದಿಂದ AB = 4 ಸೆಂಟಿಮೀಟರ್ ಇರುವಂತೆ ರೇಖಾಖಂಡವನ್ನು ರಚಿಸಿ. ಕೈವಾರ ಹಾಗೂ ಪೆನ್ಸಿಲ್ ಸಹಾಯದಿಂದ 4 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು A ಕೇಂದ್ರವಾಗಿಟ್ಟುಕೊಂಡು ವೃತ್ತ ರಚಿಸಿ. B ಕೇಂದ್ರವಾಗಿಟ್ಟುಕೊಂಡು AB ತ್ರಿಜ್ಯವಿರುವಂತೆ ವೃತ್ತವನ್ನು ಈ ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ಕಂಸವನ್ನೆಳೆಯಿರಿ. AE ಕಂಸ ಸಮ EH ಕಂಸವಿರುವಂತೆ ಕಂಸದ ಮೇಲೆ H ಬಿಂದುವನ್ನು ಗುರುತಿಸಿ. E ಮತ್ತು H ಬಿಂದುಗಳಿಂದ AB ತ್ರಿಜ್ಯ ಅಳತೆ ಇರುವ ಪರಸ್ಪರ ಕತ್ತರಿಸುವಂತೆ 2 ಕಂಸವನ್ನು ಎಳೆಯಿರಿ. ಅವುಗಳು ಛೇದಿಸುವ ಬಿಂದು J ಆಗಿರಲಿ. J ಮತ್ತು B ಬಿಂದುವಿನ ಮೂಲಕ ಒಂದು ರೇಖಾಖಂಡವನ್ನು ಎಳೆಯಿರಿ. JB ರೇಖಾಖಂಡವು B ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದ ಸ್ಪರ್ಶಕವಾಗಿದೆ. ನಾವೀಗ ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನವನ್ನು ನೀಡಿದಾಗ ಆ ತ್ರಿಜ್ಯಗಳ ಕೇಂದ್ರವಲ್ಲದ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸುವುದು ಹಾಗೂ ಸ್ಪರ್ಶಕಗಳ ನಡುವಿನ ಕೋನವನ್ನು ಅಳತೆ ಮಾಡಿ ಅದರ ಲಕ್ಷಣವನ್ನು ತಿಳಿಯುವುದನ್ನು ಅರಿಯೋಣ. AB = 9 ಸೆಂಟಿಮೀಟರ್ ಇರುವಂತೆ A ಕೇಂದ್ರವಾಗಿಟ್ಟುಕೊಂಡು ವೃತ್ತವನ್ನು ರಚಿಸಿ. A ಕೇಂದ್ರದಲ್ಲಿ ಕೋನಮಾಪಕದ ಸಹಾಯದಿಂದ ತ್ರಿಜ್ಯಗಳ ನಡುವಿನ ಕೋನ 100 ಡಿಗ್ರಿ ಇರುವಂತೆ 2 ತ್ರಿಜ್ಯಗಳನ್ನು ರಚಿಸಿ. ಇವುಗಳ ಕೇಂದ್ರವಲ್ಲದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸಲು B ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು AB ತ್ರಿಜ್ಯವಿರುವಂತೆ ಕಂಸವನ್ನು ಎಳೆಯಿರಿ. ಇದು ವೃತ್ತವನ್ನು ಈ ಬಿಂದುವಿನಲ್ಲಿ ಛೇದಿಸುತ್ತದೆ. ಅಷ್ಟೇ ತ್ರಿಜ್ಯದಿಂದ ಕಂಸವನ್ನು ಎಳೆದು H ಬಿಂದುವನ್ನು ಗುರುತಿಸಿಕೊಳ್ಳಿ. ಈಗ E ಮತ್ತು H ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅಷ್ಟೇ ತ್ರಿಜ್ಯದಿಂದ ಪರಸ್ಪರ ಛೇದಿಸುವ ಕಂಸವನ್ನು ಎಳೆಯಿರಿ. ಈ ಕಂಸಗಳು ಛೇದಿಸುವ ಬಿಂದು K ಆಗಿರಲಿ. K ಮತ್ತು B ಬಿಂದುವನ್ನು ರೇಖಾಖಂಡದಿಂದ ಸೇರಿಸಿ. BK ರೇಖಾಖಂಡವು B ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದ ಸ್ಪರ್ಶಕವಾಗಿದೆ. Q ಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚಿಸಲು ಇದೇ ಹಂತಗಳನ್ನು ಪುನರಾವರ್ತಿಸಿ. AB ತ್ರಿಜ್ಯವನ್ನು ಅಳತೆಯಾಗಿಟ್ಟುಕೊಂಡು Q ಕೇಂದ್ರದಿಂದ ವೃತ್ತ ಕಂಸವನ್ನು ಎಳೆಯಿರಿ. ಇದು ವೃತ್ತವನ್ನು R ಬಿಂದುವಿನಲ್ಲಿ ಛೇದಿಸುತ್ತದೆ. ಅಷ್ಟೇ ತ್ರಿಜ್ಯದಿಂದ R ಬಿಂದುವಿನಿಂದ ಕಂಸವನ್ನು ಎಳೆಯಿರಿ. ಇದು ಕಂಸವನ್ನು I ಬಿಂದುವಿನಲ್ಲಿ ಛೇದಿಸುತ್ತದೆ. I ಮತ್ತು R ಬಿಂದುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅಷ್ಟೇ ತ್ರಿಜ್ಯದಿಂದ ಪರಸ್ಪರ ಛೇದಿಸುವಂತೆ 2 ಕಂಸಗಳನ್ನು ಎಳೆಯಿರಿ. ಈ ಕಂಸಗಳು W ಬಿಂದುವಿನಲ್ಲಿ ಛೇದಿಸುತ್ತವೆ. W ಮತ್ತು Q ಅನ್ನು ರೇಖಾಖಂಡದಿಂದ ಸೇರಿಸಿ. ಈ ರೇಖಾಖಂಡವು Q ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದ ಸ್ಪರ್ಶಕವಾಗಿದೆ. ಈಗ ಸ್ಪರ್ಶಕಗಳು ಛೇದಿಸುವ ಬಿಂದುವಿನಲ್ಲಿ ಕೋನಮಾಪಕ ಸಹಾಯದಿಂದ ಕೋನವನ್ನು ಅಳೆದಾಗ ಅದು 80 ಡಿಗ್ರಿ ಇರುವುದು ಕಂಡುಬರುತ್ತದೆ. ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನವು ಮತ್ತು ಆ ತ್ರಿಜ್ಯಗಳ ಕೇಂದ್ರವಲ್ಲದ ಅಂತ್ಯಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳ ನಡುವಿನ ಕೋನವು ಪರಿಪೂರಕವಾಗಿರುತ್ತದೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ.